ಇದೀಗ ಈ ಕುರಿತಂತೆ ಹೆಚ್ಚಿನ ಮಾಹಿತಿಯನ್ನ ನೀಡೋದಕ್ಕೆ ನಮ್ಮ ವಾಹಿನಿಯ ಪ್ರಧಾನ ಸಂಪಾದಕರಾಗಿರುವಂತಹ ಹೊನ್ನಾಳಿ ಚಂದ್ರಶೇಖರ್ ಅವರು ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿ ಇದ್ದಾರೆ. ಹೊನ್ನಾಳಿ ಚಂದ್ರಶೇಖರ್ ಅವರೇ, ಇನ್ನೇನು ಕೆಲವೇ ದಿನಗಳಲ್ಲಿ ಗೌರಿ ಗಣೇಶ ಹಬ್ಬ ಬರುತ್ತೆ. ಗೌರಿ ಗಣೇಶ ಹಬ್ಬವನ್ನ ಆಚರಣೆ ಮಾಡುವುದು ಅಂದ್ರೆ ಎಲ್ರಿಗೂ ಕೂಡ ಸಂಭ್ರಮ ಸಡಗರವೇ. ಆದ್ರೆ ಶಿವಮೊಗ್ಗ ಪೊಲೀಸರಿಗೆ ಮಾತ್ರ ಗೌರಿ ಗಣೇಶ ಹಬ್ಬ ಅಂದ್ರೆ ಟೆನ್ಷನ್ ಶುರುವಾಗುತ್ತೆ. ಹಾಗಾದ್ರೆ ಈ ವರ್ಷದ ಗೌರಿ ಗಣೇಶ ಹಬ್ಬದ ಉತ್ಸವವನ್ನ ಆಚರಣೆ ಮಾಡೋದಕ್ಕೆ ಯಾವ ರೀತಿಯಾಗಿ ಪೊಲೀಸರು ತಯಾರಿಯನ್ನ ಮಾಡ್ಕೊಂಡಿದ್ದಾರೆ? ಶಿವಮೊಗ್ಗದಲ್ಲಿ ಗೌರಿ ಗಣೇಶ ಹಬ್ಬ ಅಂತ ಅಂದ್ರೆ ಅದಂತೂ ಬಹಳ ಸಂಭ್ರಮದ ಒಂದು ಕಾರ್ಯಕ್ರಮ ಆಗಿರುತ್ತೆ. ಲಕ್ಷಾಂತರ ಜನ ಭಾಗವಹಿಸ್ತಾರೆ. ಶಿವಮೊಗ್ಗ ಜಿಲ್ಲೆಯಾದ್ಯಂತ ಗೌರಿ ಗಣೇಶ ಹಬ್ಬ ತುಂಬಾ ಸಂಭ್ರಮಕ್ಕೆ ಕಾರಣವಾಗಿರುತ್ತೆ. ಸರಿಸುಮಾರು ಶಿವಮೊಗ್ಗ ನಗರದಲ್ಲೇನೆ ಒಂದು 500-600ರಷ್ಟು ಅಧಿಕೃತವಾಗಿ ಗಣಪತಿಗಳನ್ನ ಪ್ರತಿಷ್ಠಾಪನೆ ಮಾಡ್ತಾರೆ. ಇನ್ನು ಬೇರೆ ಬೇರೆ ಗಣಪತಿಗಳನ್ನ ಹೋಲಿಸಿದ್ರೆ ಅದು 1000 ಸಂಖ್ಯೆಯಲ್ಲೂ ಸಹ ತಲುಪಬಹುದು. ಹಾಗಾಗಿ ಶಿವಮೊಗ್ಗದಲ್ಲಿ ಮಾತ್ರ ಗೌರಿ ಗಣಪತಿ ಹಬ್ಬ ಅತ್ಯಂತ ವಿಶಿಷ್ಟವಾಗಿ ನಡೆಯುತ್ತೆ. ಮತ್ತು ಶಿವಮೊಗ್ಗ ಗೌರಿ ಗಣಪತಿ ಹಬ್ಬಕ್ಕೆ ಮೊದಲು ಗಣಪತಿ ಹಬ್ಬಕ್ಕೆ ಒಂದು ಬೇರೆ ತರದ ಇತಿಹಾಸವೂ ಇದೆ. ಯಾಕಂದ್ರೆ ಶಿವಮೊಗ್ಗದಲ್ಲಿ ಸಾಮಾಜಿಕವಾಗಿ ಅಶಾಂತಿಗೆ ಕಾರಣವಾದಂತಹ ಹಲವು ಘಟನೆಗಳು ನಡೆದಿರೋದು ಈ ಗೌರಿ ಗಣೇಶ ಹಬ್ಬದ ಸಂದರ್ಭದಲ್ಲಿ. ಹಾಗಾಗಿ ಗೌರಿ ಗಣೇಶ ಹಬ್ಬದ ಆಚರಣೆಯನ್ನ ಶಿವಮೊಗ್ಗ ಜಿಲ್ಲಾಡಳಿತ ಬಹಳ ಕಟ್ಟೆಚ್ಚರದಿಂದ ಮಾಡುತ್ತೆ. ಈ ಹಿನ್ನೆಲೆಯಲ್ಲಿ ಈ ಬಾರಿಯೂ ಸಹ ಗಣಪತಿ ಏನು ಪ್ರತಿಷ್ಠಾಪನಾ ಸಮಿತಿಗಳಿದಾವೆ, ಮತ್ತೆ ಅಲಂಕಾರ ಸಮಿತಿಗಳಿದಾವೆ. ಈ ಎಲ್ಲಾ ಸಮಿತಿಗಳ ಜೊತೆಗೆ ಜಿಲ್ಲಾಡಳಿತ ಮತ್ತೆ ಜಿಲ್ಲಾ ಪೊಲೀಸ್ ಒಂದು ಸಭೆಯನ್ನು ಸಹ ಮಾಡಿದೆ. ಈ ಸಭೆಯಲ್ಲಿ ಅವರಿಗೆ ಗಣಪತಿ ಹಬ್ಬಕ್ಕೆ ಸಂಬಂಧಪಟ್ಟಂತೆ ಬೇರೆ ಬೇರೆ ರೀತಿಯ ಸಲಹೆ ಸೂಚನೆಗಳನ್ನ ಸಹ ಅಲ್ಲಿ ಆ ಸಭೆಯಲ್ಲಿ ಕೊಟ್ಟಿದ್ದಾರೆ. ಹಾಗಾಗಿ ಜಿಲ್ಲಾ ಪೊಲೀಸ್ ಒಂದು ವಿಶಿಷ್ಟವಾದ ರೀತಿಯಲ್ಲಿ ಸಿದ್ಧತೆಯನ್ನು ಮಾಡ್ಕೊಂಡಿದೆ. ಆದ್ರೆ ಈ ಬಾರಿ ಈ ಏನು ಸಭೆಗಳಿದ್ದಾವೆ ಎಲ್ಲಾ ಕಡೆ ನಡೆಯುತ್ತೆ, ಪ್ರತಿ ವರ್ಷ ನಡೆಯುತ್ತೆ. ಮತ್ತೆ ಈ ಬಾರಿ ಶಿವಮೊಗ್ಗ ಜಿಲ್ಲೆಯ ಎಲ್ಲಾ ತಾಲೂಕುಗಳಲ್ಲೂ ಸಹ ಮತ್ತೆ ಬಹಳ ಪ್ರಮುಖವಾದಂತಹ ಹೋಬಳಿ ಕೇಂದ್ರಗಳಲ್ಲೂ ಸಹ, ಅದರಲ್ಲೂ ನಗರ ಸ್ಥಳೀಯ ಸಂಸ್ಥೆಗಳಿದ್ದಾವೆ, ಆ ಕೇಂದ್ರಗಳಲ್ಲಿ ಸಭೆಯನ್ನ ಮಾಡಿದೆ ಜಿಲ್ಲಾ ಪೊಲೀಸ್. ಅಲ್ಲಿ ಪ್ರಮುಖವಾದ ಸೂಚನೆಗಳು ಕೊಟ್ಟಿದೆ. ಅವರು ಕೊಟ್ಟಿರ್ತಕ್ಕಂಥ ಸೂಚನೆಗಳಲ್ಲಿ 3 ಬಹಳ ಇಂಪಾರ್ಟೆಂಟ್ ಅಂತ ಹೇಳಿ ಪರಿಗಣಿಸಬಹುದು. ಮೊದಲನೇದಾಗಿ ಗಣಪತಿ ಪ್ರತಿಷ್ಠಾಪನೆ ಸಂಬಂಧಪಟ್ಟಂಗೆ ಮಾಹಿತಿ ಕೊಡಬೇಕು. ಆಮೇಲೆ ಯಾರ ಹೆಸರು ಸಮಿತಿಲ್ಲ ಅವೆಲ್ಲ ಮಾಹಿತಿಯನ್ನು ಕೊಡಬೇಕು. ಆಮೇಲೆ ಎಷ್ಟು ಜನ ಪ್ರತಿಷ್ಠಾಪನೆ ಮಾಡ್ತಾರೆ, ಏನ್ ಮಾಡ್ತಾರೆ, ಮತ್ತೆ ಆ ಮೆರವಣಿಗೆ ಹೋಗೋ ದಾರಿ ಯಾವುದು, ಇವೆಲ್ಲ ಪ್ರತಿ ವರ್ಷ ಇದ್ದಂತಹ ಸೂಚನೆಗಳೇ. ಆದ್ರೆ ಈ ಬಾರಿ ಕೊಟ್ಟಿರ್ತಕ್ಕಂಥ ವಿಶೇಷ ಸೂಚನೆಗಳೇನು ಅಂತಂದ್ರೆ, ಗಣಪತಿ ಏನು ವಿಸರ್ಜನಾ ಪೂರ್ವ ಮೆರವಣಿಗೆ ನಡೆಯುತ್ತೆ, ಈ ಮೆರವಣಿಗೆಯ ಸಂದರ್ಭದಲ್ಲಿ ಯಾವ ಕಾರಣಕ್ಕೂ ಬ್ಯಾನರ್ಗಳನ್ನ ಬಂಟಿಗಳನ್ನ ಬಳಸಬೇಡಿ, ಬೇರೆಯವರ ಭಾವನೆಗಳಿಗೆ ಧಕ್ಕೆ ಬಾರದ ರೀತಿಯಲ್ಲಿ ನೋಡ್ಕೊಳ್ಳಿ ಅನ್ನುವಂತ ಒಂದು ಸೂಚನೆಯನ್ನು ಕೊಟ್ಟಿದೆ. ಇನ್ನೊಂದು, ಗಣಪತಿ ವಿಸರ್ಜನಾ ಪೂರ್ವ ಮೆರವಣಿಗೆ ಸಂಬಂಧಪಟ್ಟಂತೆ ಆ ಮಾರ್ಗದಲ್ಲಿ ಸಾಗುವಾಗ ಅಲ್ಲಿ ಸಿಸಿ ಕ್ಯಾಮೆರಾಗಳನ್ನ ಅಳವಡಿಸಿ, ಈಗಾಗಲೇ ಜಿಲ್ಲಾ ಪೊಲೀಸ್ ಕಡೆ ಅಳವಡಿಸಿದೆ. ಇನ್ನ ಗಣಪತಿ ಪೆಂಡಲ್ ನಲ್ಲಿ ಮತ್ತೆ ಗಣಪತಿ ಮೆರವಣಿಗೆ ಸಾಗುವ ಮಾರ್ಗದಲ್ಲಿ ಸಿಸಿ ಕ್ಯಾಮೆರಾಗಳನ್ನ ಅಳವಡಿಸಿ ಅನ್ನುವಂತ ಒಂದು ಸೂಚನೆಯನ್ನು ಸಹ ಜಿಲ್ಲಾ ಪೊಲೀಸ್ ಕೊಟ್ಟಿದೆ. ಹಾಗೂ ಇನ್ನು ಬಹಳ ಪ್ರಮುಖವಾಗಿ ಆ ಗಣಪತಿ ವಿಸರ್ಜನಾ ಪೂರ್ವ ಮೆರವಣಿಗೆ ಮಾಡಿ ನಂತರ ಗಣಪತಿಯನ್ನು ವಿಸರ್ಜನೆ ಮಾಡುವಾಗ ಈ ಬಾರಿ ಮಳೆ ಹೆಚ್ಚಾಗಿದೆ. ಹಾಗಾಗಿ ಹಳ್ಳ ಕೊಳ್ಳಗಳು ತುಂಬಿ ಹರಿತಾ ಇದಾವೆ, ಜಲಾಶಯಗಳು ಬರ್ತಾ ಇದ್ದಾವೆ. ಮತ್ತೆ ಈ ಹಿಂದೆ ಗಣಪತಿ ಹಬ್ಬದ ಸಂದರ್ಭದಲ್ಲಿ ಕಾಣದೇ ಇರುವ ಮಟ್ಟದಲ್ಲಿ ಪ್ರವಾಹದ ಪರಿಸ್ಥಿತಿ ಇದೆ. ಈ ಹಿನ್ನೆಲೆಯಲ್ಲಿ ಜಿಲ್ಲಾಡಳಿತ ಮತ್ತೆ ಜಿಲ್ಲಾ ಪೊಲೀಸ್ ಎಲ್ಲೆಲ್ಲಿ ಗಣಪತಿ ವಿಸರ್ಜನಾ ಸ್ಥಳಗಳನ್ನು ಗುರುತು ಮಾಡುತ್ತೋ ಆ ಸ್ಥಳಗಳಲ್ಲಿ ಬ್ಯಾರಿಕೇಡ್ಗಳನ್ನ ಅಳವಡಿಸುವಂತದ್ದು, ಮತ್ತೆ ಅಲ್ಲಿ ಕೆಲವೇ ಸೀಮಿತ ಜನರಿಗೆ ಮತ್ತೆ ಗೊತ್ತಿರುವವರಿಗೆ ಮಾತ್ರ ಹೋಗ್ಲಿಕ್ಕೆ ಬಿಡುವಂತ ವ್ಯವಸ್ಥೆಯನ್ನ ಮಾಡ್ಲಿಕ್ಕೆ ಜಿಲ್ಲಾಡಳಿತವು ಸಹ ಸಿದ್ಧತೆಯನ್ನ ಮಾಡಿದೆ. ಹಾಗಾಗಿ ಈ ಬಾರಿ 3 ಪ್ರಮುಖ ಅಂಶಗಳನ್ನ ಪ್ರತಿಷ್ಠಾಪನಾ ಸಮಿತಿಗಳಿಗೆ ಮತ್ತೆ ಅಲಂಕಾರ ಸಮಿತಿಗಳಿಗೆ ಮುಂದಿಟ್ಟಿದೆ. ಬಹಳ ಮುಖ್ಯವಾಗಿ ಈ ಹಬ್ಬವನ್ನು ತುಂಬಾ ಸೌಹಾರ್ದದಿಂದ ಆಚರಣೆ ಮಾಡಬೇಕು ಅಂತ ಹೇಳಿ. ಮತ್ತೆ ಇನ್ನೊಂದು ಪ್ರಮುಖ ಅಂಶವನ್ನ ಜಿಲ್ಲಾ ಪೊಲೀಸ್ ಗೊತ್ತಿದೆ. ವಿಸರ್ಜನೆಯ ನಂತರ ಮೆರವಣಿಗೆ ವಿಸರ್ಜನೆ ನಡೆಯುವಂತಹ ದಿನದ ಹಿಂದಿನ ದಿನ ಮತ್ತು ವಿಸರ್ಜನೆ ನಂತರದ 2 ದಿನ ಏನಿದೆ, ಇದು ಒಂದು ಭದ್ರತೆಗೆ ಸಂಬಂಧಪಟ್ಟಂತೆ ಬಹಳ ಕ್ರೂಷಿಯಲ್ ಆದ ದಿನಗಳು. ಅದರಲ್ಲೂ ಹಿಂದೂ ಮಹಾಸಭಾ ಗಣಪತಿ ಆಗಿರ್ಬೋದು, ಯೋಗ ಗಣಪತಿ ಆಗಿರ್ಬೋದು, ಈ ಗಣಪತಿಗಳ ವಿಸರ್ಜನೆ ಸಂದರ್ಭದ 4 ದಿನಗಳೇನಿದ್ದಾವೆ ಭದ್ರತೆಗೆ ಸಂಬಂಧಪಟ್ಟಂತೆ ಬಹಳ ಸೂಕ್ಷ್ಮ ದಿನಗಳಾಗಿದ್ದಾವೆ. ಅಂದ್ರೆ ಈ ದಿನಗಳಲ್ಲಿ ನೀವು ಸಹಕಾರವನ್ನು ಕೊಡಬೇಕು. ಯಾವುದರಲ್ಲೂ ಸಹ ನೀವು ನೇರವಾಗಿ ನೀವೇ ತೀರ್ಮಾನಗಳನ್ನ ತೆಗೆದುಕೊಳ್ಬಾರದು. ಜಿಲ್ಲಾ ಪೊಲೀಸ್ ಜೊತೆಗೆ ಚರ್ಚೆ ಮಾಡಿ ನಂತರ ಮುಂದಿನ ಇದನ್ನ ಯೋಚನೆ ಮಾಡಿ ನೀವು. ಹಾಗಾಗಿ ಅತ್ಯಂತ ಸೂಕ್ಷ್ಮವಾಗಿ ಈ ಸಂದರ್ಭದಲ್ಲಿ ನಾವೆಲ್ಲರೂ ಇರಬೇಕಾಗುತ್ತೆ ಅಂತ ಅನ್ನುವಂತ ಒಂದು ಮಾತನ್ನ ಜಿಲ್ಲಾ ಪೊಲೀಸ್ ಈ ಸಮಿತಿಗಳಿಗೆ ಹೇಳಿದೆ. ಹಾಗಾಗಿ ಈ ಗಣಪತಿ ಹಬ್ಬ ಏನಿದೆ ಅತ್ಯಂತ ಯಶಸ್ವಿಯಾಗಿ ಮಾಡಬೇಕು, ಶಾಂತಿಯುತವಾಗಿ ಮಾಡಬೇಕು, ಸೌಹಾರ್ದಯುತವಾಗಿ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಜಿಲ್ಲಾ ಪೊಲೀಸ್ ಬಹಳ ಗಂಭೀರವಾದ ಕ್ರಮಗಳನ್ನ ಮತ್ತೆ ಬಹಳ ಕಾಳಜಿಯಿಂದ ಹಲವು ಕಡೆ ಚರ್ಚೆಗಳನ್ನ ಮಾಡ್ತಾ ಇದ್ದೇನೆ. ಓಕೆ, SP ಮಿಥುನ್ ಕುಮಾರ್ ಹೇಳಿರುವಂತ ಒಂದು ಇಂಟ್ರೆಸ್ಟಿಂಗ್ ವಿಚಾರ ಏನು ಅಂದ್ರೆ,
ಈ ಸಲ ಸ್ವಯಂ ಸೇವಕರಾಗಿ ಪೊಲೀಸ್ ಇಲಾಖೆಯ ಜೊತೆ ಕರ್ತವ್ಯವನ್ನ ನಿರ್ವಹಿಸುವುದಕ್ಕೆ ಸಾರ್ವಜನಿಕರಿಗೂ ಕೂಡ ಅವಕಾಶವನ್ನ ನೀಡಲಾಗಿದೆ. ಆಸಕ್ತರು ನೋಂದಣಿಯನ್ನ ಮಾಡ್ಕೊಳ್ಬಹುದು ಅಂತ ಹೇಳಿದ್ದಾರೆ. ಹಾಗಾದ್ರೆ ಈ ನೋಂದಣಿಯನ್ನ ಹೇಗ್ ಮಾಡ್ಕೊಳ್ಳೋದು, ಇದ್ರ ಬಗ್ಗೆ ಏನಾದ್ರೂ ಮಾಹಿತಿ ಇದೆಯಾ? ಇಲ್ಲ, ಎಲ್ಲಾ ಈ ಸಭೆಗಳಲ್ಲೂ ಸಹ ಇದೊಂದು ಮಾಹಿತಿಯನ್ನ ಜಿಲ್ಲಾ ಪೊಲೀಸ್ ಮತ್ತೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ನಿತಿನ್ ಕುಮಾರ್ ಅವರು ಹೇಳಿದ್ದಾರೆ. ಸ್ವಯಂ ಸೇವಕರಾಗಿ ಭಾಗವಹಿಸಬಹುದು, ಸಾರ್ವಜನಿಕರು ಯಾರೇ ಆದ್ರೂ ಸಹ ಸ್ವಯಂ ಸೇವಕರಾಗಿ ಬರಬಹುದು ಅನ್ನುವಂತ ಮಾತನ್ನು ಹೇಳಿದ್ದಾರೆ. ಯಾರು ಈ ಭದ್ರತೆಯ ಕೆಲಸಗಳಲ್ಲಿ ಅಥವಾ ಗಣಪತಿ ಹಬ್ಬಕ್ಕೆ ಸಂಬಂಧಪಟ್ಟಂತ ಈ ಪೊಲೀಸ್ ಇಲಾಖೆಗೆ ಕೈ ಜೋಡಿಸುವ ರೀತಿಯಲ್ಲಿ ಸ್ವಯಂ ಸೇವಕರಾಗಿ ಬರ್ತಾರೆ ಅಂತಂದ್ರೆ ಅವರಿಗೆ ಮುಕ್ತವಾದ ಸ್ವಾಗತ ಅನ್ನುವಂತ ಮಾತನ್ನ ಹೇಳಿದ್ದಾರೆ. ಹಾಗಾಗಿ ಈ ಒಂದು ಬಹಳ ವಿಶಿಷ್ಟವಾದ ನಡೆ ಆಗಿದೆ. ಇದು ಸಾರ್ವಜನಿಕ ಹಬ್ಬ, ಗಣಪತಿ ಹಬ್ಬ ಅಂದ್ರೆ ಸಾರ್ವಜನಿಕರು ಆಚರಣೆ ಮಾಡತಕ್ಕಂತ ಹಬ್ಬ. ಗಣಪತಿ ಹಬ್ಬ ಅಂತಂದ್ರೆ ಅಲ್ಲಿ ಕೇವಲ ಪೂಜೆ ಮಾಡುವಂತ ಕೆಲಸ ಮಾತ್ರ ಇರಲ್ಲ, ಮೆರವಣಿಗೆ ಮಾಡುವಂತ ಕೆಲಸ ಮಾತ್ರ ಇರಲ್ಲ. ಈ ಗಣಪತಿ ಹಬ್ಬಕ್ಕೆ ಪೂರಕವಾಗಿ ಇರತಕ್ಕಂತ ವ್ಯವಸ್ಥೆ ಅಂತಂದ್ರೆ ಭದ್ರತಾ ವ್ಯವಸ್ಥೆ. ಅದಕ್ಕೆ ಸ್ವಯಂ ಸೇವಕರಾಗಿ ಸಾರ್ವಜನಿಕರು ಬಂದ ತಪ್ಪೇನಿದೆ. ಹಾಗಾಗಿ ಸಾರ್ವಜನಿಕರು ಬನ್ನಿ ಅಂತಕ್ಕಂತ ಒಂದು ಕರೆಯನ್ನ ಕೊಟ್ಟಿದ್ದಾರೆ. ಈ ಹಿಂದೆ ಸಹ ಕೊಟ್ಟಿದ್ರು, ಬಟ್ ಅದಕ್ಕೆ ಉತ್ತಮ ಸ್ಪಂದನೆ ವ್ಯಕ್ತವಾಗಿತ್ತು. ಅದೇ ರೀತಿ ಈ ಬಾರಿಯೂ ಸಹ ಸ್ವಯಂ ಸೇವಕರಾಗಿ ಬನ್ನಿ ಅಂತ ಹೇಳಿದ್ದಾರೆ. ಅದನ್ನ ಸ್ವಯಂ ಸೇವಕರಾಗಿ ಬರೋದು ಅಂತ ಹೇಳಿದ್ರೆ ಅವ್ರು ಇಂಡಿಪೆಂಡೆಂಟ್ ಆಗಿ ಅವ್ರು ಆಕ್ಟ್ ಮಾಡಿರೋದು ಭದ್ರತೆಗೆ ಸಂಬಂಧಪಟ್ಟಂತೆ ಅಲ್ಲ. ಪೊಲೀಸ್ ಇಲಾಖೆಗೆ ಮತ್ತು ಭದ್ರತಾ ವ್ಯವಸ್ಥೆಗೆ ಪೂರಕವಾಗಿ ಅವರಿಗೆ ಕೆಲವೊಂದು ಜವಾಬ್ದಾರಿಗಳನ್ನ ಕೊಡಲಾಗುತ್ತೆ. ಆ ಜವಾಬ್ದಾರಿಗಳಂತೆ ಅವರು ನಿರ್ವಹಣೆಯನ್ನ ಮಾಡಬೇಕಾಗುತ್ತೆ. ಮತ್ತು ಅದೊಂದು ಅತ್ಯಂತ ವಿಶಿಷ್ಟವಾದ ಮತ್ತೆ ತುಂಬಾ ಎಫೆಕ್ಟಿವ್ ಆದಂತಹ ಕ್ರಮ ಇದು. ಅಂದ್ರೆ ಪಬ್ಲಿಕ್ ಸಾರ್ವಜನಿಕರೇ ಭದ್ರತಾ ವ್ಯವಸ್ಥೆಯಲ್ಲಿ ಸ್ವಯಂ ಸೇವಕರಾಗಿ ಭಾಗವಹಿಸೋದು, ಅಲ್ಲಿ ಪಾರ್ಟಿಸಿಪೇಟ್ ಮಾಡೋದು, ಪೊಲೀಸ್ ಇಲಾಖೆ ಜೊತೆ ಕೈ ಜೋಡಿಸೋದಿದೆಯಲ್ಲ, ಇದು ಜನರ ಹಬ್ಬವನ್ನ ಜನರೇ ಸಂಪೂರ್ಣವಾಗಿ ನಿರ್ವಹಣೆ ಮಾಡಿದಂತ ಒಂದು ವ್ಯವಸ್ಥೆ ಇದು. ಹಾಗಾಗಿ ಇದಕ್ಕೆ ಮುಕ್ತವಾಗಿ ಆಹ್ವಾನಿಸಿದ್ರೆ ಆಸಕ್ತರು ಖಂಡಿತವಾಗ್ಲೂ ಇಲ್ಲಿ ಭಾಗಿಯಾಗಬಹುದು. ಪೊಲೀಸ್ ಇಲಾಖೆಯನ್ನ, ಪೊಲೀಸ್ ಠಾಣೆಯನ್ನ ಸಂಪರ್ಕ ಮಾಡಿ ಸ್ವಯಂ ಸೇವಕರಾಗಿ ಬರ್ತೀವಿ ಅಂತ ಹೇಳಿ ತಮ್ಮ ಆಶಯವನ್ನು ವ್ಯಕ್ತಪಡಿಸುವುದು ಇದೊಂದು ಬಹಳ ವಿಶಿಷ್ಟವಾದ ಕ್ರಮ ಆಗಿದೆ. ಓಕೆ, ನಿಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು.